ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ತಾಳಮದ್ದಳೆ ಎನ್ನುವುದು ಜ್ಞಾನದ ಪ್ರತೀಕ. ಶಿಕ್ಷಕ ಮೂರ್ತಿ ಎಂವೈ ಅಭಿಮತ. ನಮ್ಮ ಕಾರ್ಯಕ್ರಮದ ವಿಶೇಷದೊಂದಿಗೆ ಕಾರು ಚಾಲಕ ಮಾಲೀಕರ ಸಂಘದಿಂದ ಮಕ್ಕಳಿಗೆ ಪುಸ್ತಕ ವಿತರಣೆ ಸುದ್ದಿ. ಸಾಗರದ ಡಿಎಸ್ಎಸ್ ಸಭಾಭವನದಲ್ಲಿ ಓಮಿನಿ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಸಾಗರ ತಾಲೂಕು ವತಿಯಿಂದ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಿಸಲಾಯಿತು. ಸಂಘದ ಕಾನೂನು ಸಲಹೆಗಾರ ಹಾಗೂ ನಗರಸಭಾ ಸದಸ್ಯರೂ ಆದ ವಿ ಶಂಕರ್, ಅಧ್ಯಕ್ಷರಾದ ಅಜಯ್ ಕುಮಾರ್, ಉಪಾಧ್ಯಕ್ಷ ನಾಗರಾಜ್, ಶ್ರೀನಾಥ್, ಸತೀಶ್, ಜಾರ್ಜ್, ವಿಜೇಂದ್ರ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. ತಾಳಮದ್ದಳೆಯಲ್ಲಿ ಪುರಾಣ ಮತ್ತು ಸಾಮಾಜಿಕ ಜ್ಞಾನ ಎರಡೂ ದೊರೆಯಲಿದೆ. ಇಂತಹ ಜ್ಞಾನದ ಪ್ರತೀಕವಾಗಿರುವ ತಾಳಮದ್ದಳೆಯ ಶ್ರೋತೃಗಳಾಗಿ ಮಕ್ಕಳನ್ನು ಕರೆತರುವ ಕಾರ್ಯವಾಗಬೇಕಿದೆ ಎಂದು ಸಾಗರ ತಾಲೂಕು ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಮೂರ್ತಿ ಎಂವೈ ಹೇಳಿದರು. ಇಲ್ಲಿನ ಶ್ರೀನಗರದ ನೃತ್ಯಭಾಸ್ಕರ ಸಭಾಭವನದಲ್ಲಿ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ಸಂಯೋಜಿಸಿರುವ ಮಹಿಮೆ ಶೀರ್ಷಿಕೆಯ ನವಪಾಕ್ಷಿಕ ತಾಳಮದ್ದಳೆ ಸರಣಿಯ ನಂದಿನಿ ಮಹಿಮೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಅಭಿಪ್ರಾಯ ಹಂಚಿಕೊಂಡರು. ಮನಸ್ಸಿಗೆ ಆಹ್ಲಾದ ನೀಡುವ ಗಾನದ ಜೊತೆಗೆ ಪ್ರಬುದ್ಧತೆಯ ಅರ್ಥ ವಿವರಣೆ ಕೇಳುಗರಿಗೆ ಬೇರ್ಯಾವ ಒತ್ತಡವೂ ಇಲ್ಲದೆ ವಿಷಯ ಸಂಗ್ರಹಕ್ಕೆ ಸಾಧ್ಯವಾಗಲಿದೆ. ಇದೊಂದು ರೀತಿಯಲ್ಲಿ ಅರಿವಿನ ಭಂಡಾರ. ಕಥೆಗಳನ್ನು ಓದಿ ತಿಳಿಯುವುದಕ್ಕಿಂತ ವಿಶೇಷವಾಗಿ ಇಲ್ಲಿ ತಿಳಿಯುವ ಅವಕಾಶವಿದೆ ಎಂದು ಅವರು ಅಭಿಪ್ರಾಯ ಹಂಚಿಕೊಂಡರು. ತುಂಬಾ ಚೆನ್ನಾಗಿ ನಡೀತಾರೆ. ನಾವು ಸುಮಾರಷ್ಟು ಇಲ್ಲಿ ನೋಡಿದ್ದೀವಿ. ಅದ್ಭುತವಾದ ಕಥೆಯಲ್ಲಿ ನಮ್ಮ ಸಾಗರದ ರಮೇಶ್ ಗುಂಡುಮನೆಯವರು ಅವರೊಟ್ಟಿಗೆ ಅನೇಕ ಉಚಿತ ಅಭಿಪ್ರಾಯಗಳನ್ನ ಅವರೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಜೊತೆಗೆ ಈ ಒಂದು ತಾಳಮದ್ದಳೆಯ ಜ್ಞಾನ ಏನಾಗಬೇಕಂತ ಹೇಳಿದ್ರೆ ನಮ್ಮೆಲ್ಲ ಮಕ್ಕಳಿಗೆ ಬೇಕಾಗಿದೆ. ನಾವು ಹಿರಿಯರ ಇದನ್ನು ನಡೆಸ್ಕೊಂಡು ಹೋಗೋದಲ್ಲ, ನಮ್ಮ ಮಕ್ಕಳಿಗೂ ಸಹ ತುಂಬಾ ಅಗತ್ಯ ಆಗಿದೆ. ನಮ್ಮ ಮಕ್ಕಳು ಸಹ ಜೊತೆ ಕರ್ಕೊಂಡು ಹೋಗ್ಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಸಾಹಿತಿ ಮೃತ್ಯುಂಜಯ ಹೊಸಮನೆಯವರು ಮಾತನಾಡಿ, ನಮಗೆ ರಾಮಾಯಣವೂ ಗೊತ್ತು, ಮಹಾಭಾರತವೂ ಗೊತ್ತು, ಆದರೆ ಅದರ ಒಳಗಿರುವ ಅದೆಷ್ಟೋ ಪಾತ್ರಗಳ ಹೆಸರು ಮಾತ್ರ ಗೊತ್ತು, ಅವರ ಕತೆ ತಿಳಿದಿಲ್ಲ. ಆದರೆ ಇಲ್ಲಿಯ ಪ್ರಸಂಗಕರ್ತರು ಅದನ್ನು ಬೆಳಕಿಗೆ ತರುವ ಪ್ರಸಂಗಗಳನ್ನೇ ರಚಿಸುತ್ತಿರುವುದು ವಿಶೇಷ ಮತ್ತು ಇದು ಮುಂದುವರಿಯಲಿ ಎಂದು ಆಶಿಸಿದರು. ಕಾನ್ಲೆ ಸುಬ್ರಾವ್, ಸಂಸ್ಥೆಯ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ, ಕಲಾವಿದರಾದ ಮಂಜುನಾಥ್ ಗುಡ್ಡಿದೆಂಬ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ನಂದಿನಿ ಮಹಿಮೆ ತಾಳಮದ್ದಳೆಯಲ್ಲಿ ಭಾಗವತರಾಗಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ, ಸುಜನ್ ಹೆಗಡೆ ಗುಂಡುಮನೆ, ಮದ್ದಳೆಯಲ್ಲಿ ಮಂಜುನಾಥ್ ಗುಡ್ಡೆದಿಂಬ, ಚಂಡೆ ಶಿವಸ್ಸ ಗುಡ್ಡೆದಿಂಬ ಹಾಗೂ ದಿಲೀಪನಾಗಿ ಅರುಣ್ ಬೆಂಕ್ಟೊಳ್ಳಿ, ಕೇಸರಿ ಪಾತ್ರದಲ್ಲಿ ರವಿಶಂಕರ್ ಭಟ್, ಸುದಕ್ಷಿಣೆ ಅಶೋಕ್ ಕುಮಾರ್ ಹೆಗಡೆ, ವನಪಾಲಕ ರಮೇಶ್ ಹೆಗಡೆ, ವಸಿಷ್ಠರಾಗಿ ಪ್ರತೀಕ್ ಬೆಂಕ್ಟೊಳ್ಳಿ, ನಂದಿನಿ ಪಾತ್ರದಲ್ಲಿ ಜಯಶ್ರೀ ಪ್ರಕಾಶ್ ಪಾಲ್ಗೊಂಡಿದ್ದರು. ವಿದ್ವಾನ್ ಜನಾರ್ದನ್ ಧ್ವನಿ ಬೆಳಕು ಸಹಕಾರ ನೀಡಿದ್ದರು. ರಾಮಾಯಣ ಸ್ವಲ್ಪ ಗೊತ್ತು, ಮಹಾಭಾರತ ಸ್ವಲ್ಪ ಗೊತ್ತು. ಆದರೆ ರಾಮಾಯಣ ಮತ್ತು ಮಹಾಭಾರತಕ್ಕೆ ಅನೇಕ ಸಂಗತಿಗಳು ನಮಗೆ ಗೊತ್ತಿಲ್ಲ. ರಘು ಯಾರು ಹೆಸರು ಕೇಳಿದರೆ ಗೊತ್ತಿಲ್ಲ, ಮೆಹುಷ ಯಾರು ಹೆಸರು ಕೇಳಿದರೆ ಗೊತ್ತಿಲ್ಲ. ಇವೆಲ್ಲ ಪರಂಪರೆಯಿಂದ ಬಂದಿರೋ. ರಮೇಶ್ ಗುಂಡುಮನೆಯವರು ಹೊಸ ಪ್ರಸಂಗಗಳನ್ನು ಬರೀತಾ ಇದ್ದಾರೆ. ಅವರು ಈ ರೀತಿ ರಾಮಾಯಣ ಮತ್ತು ಮಹಾಭಾರತದಲ್ಲಿರುವ ಹೆಸರು ಮಾತ್ರ ಗೊತ್ತಿರುವ ಪಾತ್ರಗಳನ್ನು ಆಯ್ದುಕೊಂಡು ಅವರ ಕಥೆಯನ್ನು ಆರಿಸಿಕೊಂಡು ಹೊಸ ಪ್ರಸಂಗಗಳನ್ನು ಲೇಖಿಸಿ ಅದನ್ನು ಈ ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶಿಸಿದೆ ಅಂತ ಆಶಿಸಿದೆ.
ಆಗುವುದು